ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಪ್ರತಿಯೊಂದು ಗಿಡ ಮರಗಳಲ್ಲೂ ಒಂದಲ್ಲ ಒಂದು ದೈವಿಕ ಶಕ್ತಿ ಮತ್ತು ಔಷಧೀಯ ಗುಣಗಳು ಇದ್ದೇ ಇರುತ್ತವೆ. ಆದರೆ ನಮಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ತಾಂತ್ರಿಕ ಲೋಕದಲ್ಲಿ ಬಹಳ ಮಹತ್ವ ಪಡೆದಿರುವ ಒಂದು ದೈವಿಕ ಗಿಡದ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ಈ ಗಿಡದ ಚಿಕ್ಕ ತುಂಡು ಬೇರು ಅಥವಾ ಇದರ ಬೀಜಗಳು ನಿಮ್ಮ ಹತ್ತಿರ ಇದ್ದರೆ ಸಾಕು, ನಿಮ್ಮ ಜೀವನದ ದಾರಿದ್ರ್ಯ ದೂರವಾಗಿ ಅದೃಷ್ಟ ಲಕ್ಷ್ಮಿಯಂತೆ ಒಲಿದು ಬರುತ್ತದೆ. ಹೌದು ಸ್ನೇಹಿತರೆ, ಆ ದೈವಿಕ ಗಿಡವೇ ಗುಲಗಂಜಿ. ಇದನ್ನು ಹಿಂದಿಯಲ್ಲಿ ಗುಂಜಾ ಅಥವಾ ರತಿ ಎಂದು ಕರೆಯುತ್ತಾರೆ. ಪ್ರಾಚೀನ ಕಾಲದಲ್ಲಿ ಚಿನ್ನವನ್ನು ತೂಕ ಮಾಡಲು ಈ ಗುಲಗಂಜಿ ಬೀಜಗಳನ್ನು ಬಳಸುತ್ತಿದ್ದರು. ಅಂದರೆ ಇದು ಚಿನ್ನಕ್ಕೆ ಸಮಾನವಾದ ಮೌಲ್ಯವನ್ನು ಹೊಂದಿರುವಂತಹ ಅದ್ಭುತವಾದ ವಸ್ತು. ತಂತ್ರಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯಶಾಸ್ತ್ರದಲ್ಲಿ ಗುಲಗಂಜಿ ಗಿಡಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಈ ಗಿಡದಲ್ಲಿ ಸಾಕ್ಷಾತ್ ದೇವತೆಗಳ ಆಕರ್ಷಣಾ ಶಕ್ತಿ ಅಡಗಿದೆ ಎಂದು ಹೇಳಲಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಗುಲಗಂಜಿ ಗಿಡದ ಉಪಯೋಗಗಳೇನು, ಇದನ್ನು ಬಳಸಿಕೊಂಡು ಮದುವೆಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು, ಶನಿದೋಷ ಮತ್ತು ಮಂಗಳದೋಷಕ್ಕೆ ಇದು ಹೇಗೆ ರಾಮಬಾಣವಾಗಿದೆ ಮತ್ತು ಧನ ಆಕರ್ಷಣೆಗೆ ಇದನ್ನು ಹೇಗೆ ಬಳಸಬೇಕು ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ಮಾಹಿತಿ ಬಹಳ ಮುಖ್ಯವಾಗಿದ್ದು, ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆಯೇ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಗುಲಗಂಜಿ ಗಿಡದಲ್ಲಿ ಪ್ರಮುಖವಾಗಿ 3 ವಿಧಗಳಿವೆ: ಕೆಂಪು ಗುಲಗಂಜಿ, ಬಿಳಿ ಗುಲಗಂಜಿ ಮತ್ತು ಕಪ್ಪು ಗುಲಗಂಜಿ. ಕೆಂಪು ಗುಲಗಂಜಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಸುಲಭವಾಗಿ ಸಿಗುತ್ತದೆ, ಆದರೆ ಬಿಳಿ ಮತ್ತು ಕಪ್ಪು ಗುಲಗಂಜಿ ಸಿಗುವುದು ಸ್ವಲ್ಪ ಅಪರೂಪ. ತಂತ್ರಶಾಸ್ತ್ರದಲ್ಲಿ ಕಪ್ಪು ಗುಲಗಂಜಿ ಮತ್ತು ಬಿಳಿ ಗುಲಗಂಜಿಗೆ ಅತ್ಯಂತ ಹೆಚ್ಚಿನ ಶಕ್ತಿಯಿದೆ ಎಂದು ಹೇಳಲಾಗುತ್ತದೆ. ಆದರೆ ಕೆಂಪು ಗುಲಗಂಜಿ ಕೂಡ ಕಡಿಮೆಯೇನಿಲ್ಲ, ಇದು ಕೂಡ ಅತ್ಯಂತ ಪ್ರಭಾವಶಾಲಿ. ಮೊದಲನೆಯದಾಗಿ, ವಿವಾಹದ ಸಮಸ್ಯೆಗೆ ಈ ಗಿಡವನ್ನು ಹೇಗೆ ಬಳಸಬಹುದು ಎಂದು ನೋಡೋಣ. ಇಂದಿನ ದಿನಗಳಲ್ಲಿ ಎಷ್ಟೋ ಯುವಕ ಯುವತಿಯರಿಗೆ ಮದುವೆ ವಿಳಂಬವಾಗುತ್ತಿದೆ. ವಯಸ್ಸು ಮೀರುತ್ತಿದ್ದರೂ ಸೂಕ್ತ ಸಂಬಂಧಗಳು ಕೂಡಿಬರುತ್ತಿಲ್ಲ. ಅಕಸ್ಮಾತ್ ಸಂಬಂಧ ಬಂದರೂ ಕೊನೆ ಗಳಿಗೆಯಲ್ಲಿ ಮುರಿದು ಬೀಳುತ್ತಿರುತ್ತದೆ. ಇಂತಹ ವಿವಾಹದ ದೋಷ ಇರುವವರು ಅಥವಾ ಮನಸ್ಸಿಗೆ ಇಷ್ಟವಾದ ಸಂಗಾತಿ ಸಿಗಬೇಕು ಎಂದು ಬಯಸುವವರು ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕಾಗಿ ನೀವು ಗುಲಗಂಜಿ ಗಿಡದ ಸಣ್ಣ ಬೇರನ್ನು ತೆಗೆದುಕೊಂಡು ಬರಬೇಕು. ಒಂದು ವೇಳೆ ನಿಮಗೆ ಗಿಡದ ಬೇರು ಸಿಗಲಿಲ್ಲ ಅಂದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಗುಲಗಂಜಿ ಬೀಜಗಳು ಸಿಗುತ್ತವೆ. 5 ಗುಲಗಂಜಿ ಬೀಜಗಳನ್ನು ತೆಗೆದುಕೊಳ್ಳಿ. ಮಂಗಳವಾರದ ದಿನದಂದು ಶುಚಿರ್ಭೂತರಾಗಿ ಈ ಬೇರು ಅಥವಾ 5 ಬೀಜಗಳನ್ನು ಒಂದು ಬೆಳ್ಳಿಯ ತಾಯತದಲ್ಲಿ ತುಂಬಿಸಬೇಕು. ನೆನಪಿಡಿ, ಇದನ್ನು ಮಂಗಳವಾರದಂದೇ ಮಾಡಬೇಕು. ತಾಯತವನ್ನು ಸಿದ್ಧಪಡಿಸಿದ ನಂತರ ಅದಕ್ಕೆ ಧೂಪ ದೀಪವನ್ನು ತೋರಿಸಿ ನಿಮ್ಮ ಇಷ್ಟದೇವರಲ್ಲಿ ಶೀಘ್ರ ವಿವಾಹವಾಗಲಿ ಎಂದು ಪ್ರಾರ್ಥನೆ ಮಾಡಿ ಆ ತಾಯತವನ್ನು ನಿಮ್ಮ ಕುತ್ತಿಗೆಯಲ್ಲಿ ಧರಿಸಬೇಕು. ಹೀಗೆ ಮಾಡುವುದರಿಂದ ಜಾತಕದಲ್ಲಿರುವ ವಿವಾಹ ದೋಷಗಳು ನಿವಾರಣೆಯಾಗುತ್ತವೆ. ಗಂಡಾಗಲಿ ಅಥವಾ ಹೆಣ್ಣಾಗಲಿ ಇದನ್ನು ಧರಿಸಿದ ಕೆಲವೇ ದಿನಗಳಲ್ಲಿ ವಿವಾಹದ ಮಾತುಕತೆಗಳು ಸಫಲವಾಗುತ್ತವೆ ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂದು ತಂತ್ರಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಎರಡನೆಯದಾಗಿ, ಶನಿದೋಷ ನಿವಾರಣೆ. ನವಗ್ರಹಗಳಲ್ಲಿ ಶನಿ ಮಹಾತ್ಮನು ಕರ್ಮಫಲದಾತ. ಯಾರ ಜಾತಕದಲ್ಲಿ ಶನಿದೋಷ ಇರುತ್ತದೆಯೋ ಅಥವಾ ಯಾರಿಗೆ ಸಾಡೆ ಸಾಥಿ, ಅಷ್ಟಮ ಶನಿ ಅಥವಾ ಪಂಚಮ ಶನಿ ನಡೆಯುತ್ತಿದೆಯೋ ಅವರ ಜೀವನದಲ್ಲಿ ಕಷ್ಟಗಳು ಸಾಲು ಸಾಲಾಗಿ ಬರುತ್ತವೆ. ಎಷ್ಟೇ ಪ್ರಯತ್ನಪಟ್ಟರೂ ಕೆಲಸದಲ್ಲಿ ಏಳಿಗೆ ಇರುವುದಿಲ್ಲ, ಅನಾರೋಗ್ಯ ಸಮಸ್ಯೆ ಕಾಡುತ್ತದೆ ಮತ್ತು ಅಪಘಾತಗಳು ಸಂಭವಿಸುವ ಭಯ ಇರುತ್ತದೆ. ಇಂತಹ ಶನಿದೋಷದ ತೀವ್ರತೆಯನ್ನು ಕಡಿಮೆ ಮಾಡಲು ಗುಲಗಂಜಿ ಗಿಡ ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಇದಕ್ಕೆ ನೀವು ಮಾಡಬೇಕಾದದ್ದು ಇಷ್ಟೇ: ಶನಿವಾರದ ದಿನದಂದು ಗುಲಗಂಜಿ ಗಿಡದ ಬೇರನ್ನು ಮನೆಗೆ ತರಬೇಕು. ಶನಿವಾರದಂದೇ ಆ ಬೇರನ್ನು ತಂದು ಅದನ್ನು ಚೆನ್ನಾಗಿ ಶುದ್ಧಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಸಾಸಿವೆ ಎಣ್ಣೆಯಲ್ಲಿ ಆ ಬೇರನ್ನು ಮುಳುಗಿಸಿಡಬೇಕು. ಹೌದು, ಒಂದು ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆ ತೆಗೆದುಕೊಂಡು ಅದರಲ್ಲಿ ಈ ಬೇರನ್ನು ನೆನೆಸಿಡಿ. 1 ಗಂಟೆಯ ನಂತರ ಆ ಬೇರನ್ನು ತೆಗೆದು ಒಂದು ಬೆಳ್ಳಿಯ ತಾಯತದಲ್ಲಿ ಅಥವಾ ತಾಮ್ರದ ತಾಯತದಲ್ಲಿ ಹಾಕಿ. ನಂತರ ಇದಕ್ಕೆ ಕಪ್ಪು ಬಣ್ಣದ ದಾರವನ್ನು ಕಟ್ಟಿ ಶನಿದೇವರನ್ನು ಮನಸ್ಸು ಪೂರ್ತಿಯಾಗಿ ಪ್ರಾರ್ಥನೆ ಮಾಡಿ ಶನಿವಾರದಂದೇ ಈ ತಾಯತವನ್ನು ಧರಿಸಬೇಕು.
ಹೀಗೆ ಮಾಡುವುದರಿಂದ ಶನಿವಾರದಂದು ಸಾಸಿವೆ ಎಣ್ಣೆಯಲ್ಲಿ ನೆನೆಸಿದ ಗುಲಗಂಜಿ ಬೇರನ್ನು ಧರಿಸುವುದರಿಂದ ಎಂತಹದ್ದೇ ಕಠಿಣ ಶನಿದೋಷ ಇದ್ದರೂ ಅದರ ಪ್ರಭಾವ ಕಡಿಮೆಯಾಗುತ್ತದೆ. ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲೆ ಉಂಟಾಗುತ್ತದೆ. ಅನಾರೋಗ್ಯ, ದಾರಿದ್ರ್ಯ ಮತ್ತು ಭಯಗಳು ದೂರವಾಗುತ್ತವೆ. ಮೂರನೆಯದಾಗಿ ಮಂಗಳದೋಷ ಮತ್ತು ಚರ್ಮರೋಗ ನಿವಾರಣೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಯಾರ ಜಾತಕದಲ್ಲಿ ಮಂಗಳ ದೋಷವಿದೆಯೋ ಅವರಿಗೆ ವಿವಾಹ ಜೀವನದಲ್ಲಿ ಅಶಾಂತಿ ಇರುತ್ತದೆ. ಗಂಡ ಹೆಂಡತಿ ನಡುವೆ ಜಗಳಗಳು ಆಗುತ್ತಲೇ ಇರುತ್ತವೆ. ಅಷ್ಟೇ ಅಲ್ಲ, ಮಂಗಳ ದೋಷ ಇರುವವರಿಗೆ ರಕ್ತ ಸಂಬಂಧಿತ ಸಮಸ್ಯೆಗಳು ಅಥವಾ ಚರ್ಮ ರೋಗಗಳು ಹೆಚ್ಚಾಗಿ ಬಾಧಿಸುತ್ತವೆ. ಇಂತಹ ಸಮಸ್ಯೆ ಇರುವವರು ಮಂಗಳವಾರದ ದಿನದಂದು ಗುಲಗಂಜಿ ಗಿಡದ ಬೇರನ್ನು ತರಬೇಕು. ನಂತರ ಚಮೇಲಿ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಿಂಧೂರವನ್ನು, ಅಂದರೆ ಆಂಜನೇಯ ಸ್ವಾಮಿಗೆ ಬಳಸುವ ಕೇಸರಿ ಸಿಂಧೂರವನ್ನು ಬೆರೆಸಬೇಕು. ಈ ಮಿಶ್ರಣದಲ್ಲಿ ಗುಲಗಂಜಿ ಬೇರನ್ನು 1 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಈ ಬೇರನ್ನು ತಾಯತದಲ್ಲಿ ಹಾಕಿ ಕೆಂಪು ಬಣ್ಣದ ದಾರದಲ್ಲಿ ಮಂಗಳವಾರದಂದು ಧರಿಸಬೇಕು. ಹೀಗೆ ಮಾಡುವುದರಿಂದ ಮಂಗಳ ದೋಷದ ಅಶುಭ ಫಲಗಳು ನಾಶವಾಗುತ್ತವೆ. ದಾಂಪತ್ಯ ಜೀವನದಲ್ಲಿದ್ದ ಕಲಹಗಳು ದೂರವಾಗಿ ಪ್ರೀತಿ ಅರಳುತ್ತದೆ. ಹಾಗೂ ದೀರ್ಘಕಾಲದ ಚರ್ಮರೋಗಗಳಿಂದ ಬಳಲುತ್ತಿರುವವರಿಗೆ ಇದು ಬಹಳ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಈಗ ಎಲ್ಲರಿಗೂ ಬೇಕಾಗಿರುವ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ ಧನ ಆಕರ್ಷಣೆ ಮತ್ತು ವ್ಯಾಪಾರದಲ್ಲಿ ಲಾಭ. ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು, ಆರ್ಥಿಕ ಸಮಸ್ಯೆಗಳು ಬರಬಾರದು ಎಂಬ ಆಸೆ ಇರುತ್ತದೆ. ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ, ಸಾಲದ ಬಾಧೆ ಹೆಚ್ಚಾಗಿದೆ ಎನ್ನುವವರು ಈ ತಾಂತ್ರಿಕ ಪ್ರಯೋಗವನ್ನು ಮಾಡಿ ನೋಡಿ. ಲಕ್ಷ್ಮೀದೇವಿಯು ಚಂಚಲ ಸ್ವಭಾವದವಳು. ಆಕೆಯನ್ನು ಒಲಿಸಿಕೊಳ್ಳಲು ಗುಲಗಂಜಿ ಬಹಳ ಸಹಕಾರಿ. ನೀವು ಮಾಡಬೇಕಾಗಿರುವುದು ಇಷ್ಟೇ: ಕೆಂಪು ಗುಲಗಂಜಿ ಅಥವಾ ಬಿಳಿ ಗುಲಗಂಜಿ ಗಿಡವನ್ನು ತಂದು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ನೆಡಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಕುಬೇರನ ದಿಕ್ಕು. ಈ ದಿಕ್ಕಿನಲ್ಲಿ ಗುಲಗಂಜಿ ಗಿಡ ಬೆಳೆದಂತೆಲ್ಲ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಾ ಹೋಗುತ್ತದೆ. ಒಂದು ವೇಳೆ ನಿಮಗೆ ಗಿಡ ಬೆಳೆಸಲು ಜಾಗ ಇಲ್ಲದಿದ್ದರೆ ಅಥವಾ ನೀವು ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತಿದ್ದರೆ ಇನ್ನೊಂದು ಸುಲಭ ಮಾರ್ಗವಿದೆ. 11 ಗುಲಗಂಜಿ ಬೀಜಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಒಂದು ಚಿಕ್ಕ ಗಾಜಿನ ಬಾಟಲಿಯಲ್ಲಿ ಅಥವಾ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಹಣ ಇಡುವ ತಿಜೋರಿಯಲ್ಲಿ ಇಡಿ. ವ್ಯಾಪಾರ ಮಾಡುವವರು ತಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇದನ್ನು ಇಟ್ಟುಕೊಳ್ಳಬಹುದು. ಇದು ಹಣವನ್ನು ಕಾಂತದಂತೆ ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಇದನ್ನು ಇಟ್ಟ ನಂತರ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುವುದನ್ನು ನೀವೇ ಗಮನಿಸುತ್ತೀರಿ. ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಹಣ ಉಳಿತಾಯವಾಗಲು ಶುರುವಾಗುತ್ತದೆ. ಸ್ನೇಹಿತರೆ, ಇನ್ನು 5ನೆಯದಾಗಿ ಜನ ವಶೀಕರಣ ಅಥವಾ ಆಕರ್ಷಣೆ. ನೀವು ಸಮಾಜದಲ್ಲಿ ಗೌರವ ಪಡೆಯಬೇಕು, ನೀವು ಆಡುವ ಮಾತಿಗೆ ಎಲ್ಲರೂ ಬೆಲೆ ಕೊಡಬೇಕು, ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಮೇಲಧಿಕಾರಿಗಳು ನಿಮ್ಮ ಮಾತನ್ನು ಕೇಳುವಂತಾಗಬೇಕು ಎಂದು ಬಯಸುವುದಾದರೆ ರವಿಪುಷ್ಯ ನಕ್ಷತ್ರದ ದಿನದಂದು ಈ ಪ್ರಯೋಗವನ್ನು ಮಾಡಬೇಕು. ರವಿಪುಷ್ಯ ನಕ್ಷತ್ರ ಅಥವಾ ಗುರುಪುಷ್ಯ ನಕ್ಷತ್ರದ ದಿನದಂದು ಗುಲಗಂಜಿ ಗಿಡದ ಬೇರನ್ನು ವಿಧಿಬದ್ಧವಾಗಿ ಪೂಜೆ ಮಾಡಿ ಮನೆಗೆ ತರಬೇಕು. ನಂತರ ಆ ಬೇರನ್ನು ತೇದು ಅದಕ್ಕೆ ಸ್ವಲ್ಪ
ಶ್ರೀಗಂಧವನ್ನು ಬೆರೆಸಿ ತಿಲಕದಂತೆ ಹಣೆಗೆ ಇಟ್ಟುಕೊಳ್ಳಬೇಕು. ಈ ತಿಲಕಕ್ಕೆ ಎದುರಿರುವವರನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇರುತ್ತದೆ. ನೀವು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗುವಾಗ ಅಥವಾ ಮುಖ್ಯವಾದ ಕೆಲಸದ ಮೇಲೆ ಹೋಗುವಾಗ ಈ ತಿಲಕವನ್ನು ಇಟ್ಟುಕೊಂಡು ಹೋದರೆ ಅಲ್ಲಿನ ಜನ ನಿಮ್ಮ ಮಾತಿಗೆ ಮರುಮಾತನಾಡುವುದಿಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ವಿಶೇಷವಾದ ಕಳೆ ಬರುತ್ತದೆ. ಆದರೆ ನೆನಪಿಡಿ, ಇದನ್ನು ಕೇವಲ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಬಳಸಬೇಕು. ಕೆಟ್ಟ ಉದ್ದೇಶಕ್ಕೆ ಬಳಸಿದರೆ ಅದು ಫಲಿಸುವುದಿಲ್ಲ. ಇದಲ್ಲದೆ ಪುರಾತನ ತಂತ್ರಗ್ರಂಥಗಳಲ್ಲಿ ದಿವ್ಯದೃಷ್ಟಿ ಅಥವಾ ನಿಧಿ ಶೋಧನೆಗೂ ಕೂಡ ಬಿಳಿ ಗುಲಗಂಜಿಯನ್ನು ಬಳಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಬಿಳಿ ಗುಲಗಂಜಿ ಬೇರನ್ನು ತೇದು ಅದನ್ನು ಶುದ್ಧ ಜೇನುತುಪ್ಪದೊಂದಿಗೆ ಅಥವಾ ಅಂಕೋಲ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಣ್ಣಿಗೆ ಕಾಡಿಗೆಯಂತೆ ಹಚ್ಚಿಕೊಳ್ಳುವ ಪದ್ಧತಿ ಇತ್ತಂತೆ. ಇದರಿಂದ ಭೂಮಿಯ ಅಡಿಯಲ್ಲಿರುವ ಗುಪ್ತ ನಿಧಿಗಳು ಅಥವಾ ಕಣ್ಣಿಗೆ ಕಾಣದ ಶಕ್ತಿಗಳು ಗೋಚರಿಸುತ್ತವೆ ಎಂದು ಹೇಳಲಾಗುತ್ತದೆ. ಆದರೆ ಇದು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ತಾಂತ್ರಿಕ ಪ್ರಯೋಗವಾಗಿರುವುದರಿಂದ ಸಾಮಾನ್ಯ ಜನರು ಇದನ್ನು ಪ್ರಯತ್ನಿಸಲು ಹೋಗಬಾರದು. ಗುರುಗಳ ಮಾರ್ಗದರ್ಶನ ಇಲ್ಲದೆ ಇಂತಹ ಪ್ರಯೋಗಗಳನ್ನು ಮಾಡುವುದು ಒಳ್ಳೆಯದಲ್ಲ. ನಾವು ಕೇವಲ ಮಾಹಿತಿಗಾಗಿ ಮಾತ್ರ ಇದನ್ನಿಲ್ಲಿ ತಿಳಿಸುತ್ತಿದ್ದೇವೆ. ಸ್ನೇಹಿತರೆ, ಒಂದು ಎಚ್ಚರಿಕೆಯ ಮಾತು. ಗುಲಗಂಜಿ ಬೀಜಗಳು ನೋಡಲು ಸುಂದರವಾಗಿದ್ದರೂ ಇವು ಹೊಟ್ಟೆಗೆ ಹೋದರೆ ವಿಷಕಾರಿ. ಆದ್ದರಿಂದ ಚಿಕ್ಕ ಮಕ್ಕಳಿಂದ ಈ ಬೀಜಗಳನ್ನು ದೂರವಿಡಿ. ಇದನ್ನು ಕೇವಲ ಬಾಹ್ಯವಾಗಿ, ಅಂದರೆ ತಾಯತದಲ್ಲಿ ಧರಿಸಲು, ತಿಲಕ ಇಡಲು ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳಲು ಮಾತ್ರ ಬಳಸಬೇಕು ಹೊರತು ಯಾವುದೇ ಕಾರಣಕ್ಕೂ ಇದನ್ನು ಬಾಯಿಗೆ ಹಾಕಿಕೊಳ್ಳಬಾರದು ಅಥವಾ ಸೇವಿಸಬಾರದು. ಈ ಬಗ್ಗೆ ಎಚ್ಚರವಹಿಸಿ. ಕೊನೆಯದಾಗಿ, ಈ ಪ್ರಕೃತಿ ನಮಗೆ ನೀಡಿರುವ ಪ್ರತಿಯೊಂದು ವರವನ್ನು ನಾವು ಸರಿಯಾಗಿ ನಂಬಿಕೆಯಿಂದ ಬಳಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ಜೀವನ ಸುಖಮಯವಾಗುತ್ತದೆ. ಗುಲಗಂಜಿ ಎಂಬುದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಇದರ ಬೇರು ಅಥವಾ ಬೀಜವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮೇಲೆ ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳು ದೂರವಾಗಿ ಅದೃಷ್ಟದ ಬಾಗಿಲು ತೆರೆಯುವುದರಲ್ಲಿ ಸಂಶಯವಿಲ್ಲ. ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಶೇರ್ ಮಾಡಿ, ಅವರಿಗೂ ಇದರ ಲಾಭ ಸಿಗಲಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆ, ವಿವಾಹ ವಿಳಂಬ ಅಥವಾ ಶತ್ರುಕಾಟದಿಂದ ಬಳಲುತ್ತಿದ್ದರೆ ಒಮ್ಮೆ ಈ ಗುಲಗಂಜಿ ಪರಿಹಾರವನ್ನು ಪ್ರಯತ್ನಿಸಿ ನೋಡಿ. ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಜೈ ಮಾತಾ ಲಕ್ಷ್ಮಿ ಎಂದು ಕಮೆಂಟ್ ಮಾಡುವುದರ ಮೂಲಕ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ. ಇದೇ ರೀತಿಯ ಮತ್ತಷ್ಟು ರೋಚಕ ಆಧ್ಯಾತ್ಮಿಕ ಮತ್ತು ತಾಂತ್ರಿಕ ಮಾಹಿತಿಗಳಿಗಾಗಿ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.